ಸರ್ ಈಗ ಒಂದು ಪಿ.ಯು.ಸಿ ಪಿ.ಯು.ಸಿ ಕಾಲೇಜ್ ಆಗ್ಬೇಕು ಅಂತ ಹೇಳುವಂತ ಮಹತ್ವದ ಆಕಾಂಕ್ಷೆ ಆಸೆ ಕೂಡ ನಿಮ್ಗೆ ಇದೆ. ಹೌದು ಸರ್. ಸರ್ಕಾರ ಈ ಬಗ್ಗೆ ಏನು ನಿಮ್ಗೆ ಭರವಸೆ ನೀಡಿದೆ? ಎಷ್ಟು ಮನವಿಯನ್ನು ಸಲ್ಲಿಸಿದ್ರಿ? ಸರ್ಕಾರ ಭರವಸೆಯನ್ನು ನಾನು ಸರ್ಕಾರಿ ಶಾಲೆ ಓಡೋಡನ್ಸ್ 2020 ಜೂನ್ 17 ತಾರೀಕಿಂದ ಆ ನಂತರ ಇದುವರೆಗೆ ನಾನು ಸರ್ಕಾರಿ ಶಾಲೆ ಕೈಗೆಟ್ಟಿ ನಾನು ಮಾಡಿದ್ದೇನೆ. ನನ್ನ ಬದಲಾವಣೆಗೆ ಮಾಡಿದರು, ಮಾಧ್ಯಮ ತೋರಿಸಿದ್ರು, ನಿಮ್ಮಂಥ ಶ್ರೀಮಂತರು ನನಗೆ ಸಹಾಯ ಮಾಡಿದ್ದಾರೆ. ಆದ ಕಾರಣ ಸರ್ಕಾರಿ ಶಾಲೆ ಒಲಿಬೇಕು ನನ್ನೊಂದು ಗುರಿ ಇಟ್ಟುಕೊಂಡು ಮುಂದಿನ ಪೀಳಿಗೆ ನಾನು PA ಕಾಲೇಜ್ ಆಗಬೇಕು ಅನ್ನೋ ನನ್ನ ಮುಡಿ. ಯಾಕೆಂದರೆ 2020 ಜೂನ್ 17 ತಾರೀಕಿಗೆ ಶನಿವಾರ ET ಫರೀದರ್ ಸ್ಥಾಪನೆ ಮಾಡಿದ ಸಾಲ. ಆ ನಂತರ ನಾನು ಬದಲಾವಣೆಗೆ ಇದೆ. ಅದೇ ಹೊಸ ನನ್ನನ್ನು ಮಾಧ್ಯಮ ಕೊಡಿಸಿದ್ರು, ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಅವರು ಕೂಡ ಮುಟ್ಟಿತ್ತು. ಕರ್ನಾಟಕ ಸರ್ಕಾರ CM ಹತ್ರ ಕೂಡ ನಿಲ್ಲಕ್ಕೆ ಅವಕಾಶ ಸಿಕ್ಕಿತು. ಆದ ಕಾರಣ ಸರ್ಕಾರಿ ಶಾಲೆಗೆ 1 ಎಕರೆ 33 ಸೆಂಟ್ಸ್ ಸಾಲ ಕಾಡಿ ಬೇಡಿ ನಾನು ಅದರ ನಂತರ 1ರಿಂದ 10ನೇ ತರಗತಿ ಆಯಿತು. ಅದರ ನಂತರ ಈ ವರ್ಷ 2023-24 PUC ಕೂಡ ಮಾನ್ಯ ಸಿದ್ದರಾಮಣ್ಣ ಸ್ಯಾಂಕ್ಷನ್ ಮಾಡಿದ್ರು. ಪದ್ಮಶ್ರೀ ಕೂಡ ಅಂದರೆ ಜಮೀನು ಕೂಡ ನನಗೆ DC ಅವರ ಬುಗುನಾಂಬಿಳ. ಇವತ್ತು ತುಂಬ ಜನ ಸಹಾಯ ಸಹಕಾರ ಮಾಡಿದೆ. ಇವತ್ತು 800 ಚಿಲ್ಲರೆ ಮಕ್ಕಳು ಆ ಶಾಲೆಯಲ್ಲಿ 1ರಿಂದ 7 ತರ ಕಳ್ತಾ ಇದ್ದಾರೆ. 1 ಎಕರೆ 30 ಸಲ ಕಾಡಿ ಬೇಡಿ ಮಾಡಿ ಪುನಃ 1 ಎಕರೆ 30 ಸರ್ಕಾರ ಕೊಟ್ಟು, ಈಗ ಮುಗಿಲಂಪಿಳ್ಳಿ ಅವರು ನನಗೆ ಲೆಟ್ರ್ ಕೊಟ್ಟು MRBL ಸಂಸ್ಥೆಗೆ 45 ಲಕ್ಷ ಬಿಡುಗಡೆ ಮಾಡಿದರೆ, ಅದರೊಂದು 21 ಲಕ್ಷ ಬಿಡುಗಡೆ ಮಾಡಿ ಕೆಲಸ ಆಗ್ತಾಯಿದೆ ಉಂಟು. 5,30,00,000 ಕೂಡ ಒಂದು ಪ್ಲಾನ್ ಎಸ್ಟಿಮೇಟ್ ಆಗಿ ಸರ್ಕಾರ ಮುಟ್ಟಿದೆ, ಇದುವರೆಗೆ ಬರಲಿಲ್ಲ. ಅದೇ ಮುಂದಿನಲ್ಲಿ ನನ್ನ ಮನೆ ಮಾಡ್ತೇನೆ. ಕರ್ನಾಟಕ ಸರ್ಕಾರದ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಉಳ್ಳಾಲ ಶಾಸಕರು ET ಖಾದರ್ ಅವರು, ಈ ಭಾಗದ ಕೂಡ ಇದರ ಅಧ್ಯಕ್ಷರ ಅವರು ಕೂಡ, ಅವರು ಮನಸ್ಸು ಮಾಡಿದರೆ ಏನಾದರೂ ನಮಗೆ ಸಹಾಯ ಮಾಡುವ ನನ್ನ ಗೋರಿ. ಆದರೆ ಮತ್ತೆ ಅಲ್ಲಿಯ ಶಾಲೆ ಒಂದು ಬೆಳಿಬೇಕು, ಮಕ್ಕಳು ವಿದ್ಯಾಭ್ಯಾಸ ಬರಬೇಕು. ನಾನು ಬದಲಾವಣೆಗೆ ಆದೆ. ನಮ್ಮ ಊರು ಕೂಡ ಈ ಪರಿಸರ ಒಳ್ಳೆಯದಾಗ್ತದೆ. ನನಗೆ ಮಾಧ್ಯಮ ನನ್ನ ತೋರಿಸಿಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯರಾಗಿ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅವರು ನಿಲ್ಲಕ್ಕೆ ಹಾಕೋಸ್ಕಿತ್ತು. ಆದ ಕಾರಣ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ. ಹಲವಾರು ಲಕ್ಷ ಕಟ್ಟಲೆ ಸಹಾಯ ಸಹಕಾರ ನನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಒಂದು ನಿಮ್ಗೆ ಶಾಲೆ ಕಾಲೇಜು ಅರ್ಧ ಕೆಲಸ ಆಗಿದೆ, ಕಾಲು ವರ್ಷ ಅರ್ಧ ಕೂಡ ಕೆಲಸ ಆಗಿದೆ. ಇನ್ನು ಸರ್ಕಾರದಿಂದ ಎಷ್ಟು ಹಣ ಬಂದ್ರೆ ಕಂಪ್ಲೀಟ್ ಆಗುತ್ತೆ ಸರ್? ಒಂದು 5,30,00,000 1 ವರ್ಷ ಆಯ್ತು ಪ್ಲಾನ್ ಎಸ್ಟಿಮೇಟ್ ಹೋಗಿ. ಅದು ಕೂಡ ಜಿಲ್ಲಾ ಪಂಚಾಯತಿ CO ಆನಂದ ಸಾರ್ ಇದ್ರು, ಅವರೇ ಲೆಟ್ರ್ ಕೊಟ್ಟು, ಸ್ಪೀಕರ್ ಅವರು ಕೂಡ ಆಗ ಸ್ಪೀಕರ್ ಇದ್ದರು, ಅವರು ಕೂಡ ಲೆಟ್ರ್ ಶಿಕ್ಷಣ ಸಚಿವರು ಕೂಡ ಕೊಟ್ಟರು. ಅದು ಲಕ್ಷ್ಮೀ ಮೇಡಮ್ ಹತ್ರ ಅಲ್ಲಿ ಬಾಕಿ ಇದೆ. ಆದ ಕಾರಣ ಪೈಲೇ ಮೂವ್ ಆಗಿಲ್ಲ. ಆನಂತರ ಮುಗಿಲಂಪಿಳ್ಳಿ ನನಗೆ MRBL ಸಂಸ್ಥೆ ಕೊಟ್ಟು 45 ಲಕ್ಷ ಬಿಡುಗಡೆ ಆಗಿದೆ. ಇದರ ಶಂಕುಸ್ಥಾಪನೆ ಕೂಡ ಸ್ಪೀಕರ್ ಆಗಿರುವ ಜನವರಿ 28ಗೆ ಶಂಕುಸ್ಥಾಪನೆ ಮಾಡಿದ್ರು. ಕರ್ನಾಟಕ ಬ್ಯಾಂಕ್ ಕೂಡ 5 ಲಕ್ಷ ಇದರಲ್ಲಿ ನಬಾರ್ಡ್ ಯೋಜನೆ ಕೂಡ ಒಂದು ಬಿಡುಗಡೆ ಮಾಡಿದ್ದಾರೆ. ಒಂದು ಟಾಯ್ಲೆಟ್ಗೆ ಅಂತ ಆಗ್ತದೆ ಉಂಟು. ಒಂದು 7 ಕೋಟಿ ಮುಟ್ಟ ಈ ಶಾಲೆ ಸಹಕಾರ ಬೇಕಂತ ಜನರಿಂದ ಕೈ ನೀಡ್ತೇನೆ. ಅಧಿಕಾರಿ ವರ್ಗದವರು ಕೂಡ, ಶ್ರೀಮಂತರು ಕೂಡ ಕೈ ನೀಡ್ತೇನೆ. ಮನಸ್ಸು ಮಾದರೆ ಏನಾದರೆ ಸರ್ಕಾರಿ ಶಾಲೆಗೆ ಸಹಾಯ ಮಾಡಬೇಕು ಮನವಿ ಮಾಡ್ತೇನೆ ನಿಮ್ಮ ಮುಖಾಂತರ ಮಾಧ್ಯಮ. ಧನ್ಯವಾದ ಸರ್.